ಬೈಂದೂರು ರೈತರ ಜೊತೆಯಲ್ಲಿ ಕಾರ್ಮಿಕ ಪರಿಷತ್ನ ನಮ್ಮ ಜೊತೆ ರವಿ ಶೆಟ್ಟಿ ಬೈಂದೂರು ಅವರು ಕೂಡ ರೈತರ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಹೋರಾಟದಲ್ಲಿ ಕೂತ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇರ್ತೀವಿ ಸರ್, ಈ ಆಗಸ್ಟ್ ತಿಂಗಳು ಬೇರೆ ಸ್ವತಂತ್ರ ಸಿಕ್ಕಿದೆ, ಆ ಹೋರಾಟಗಳನ್ನ ನೆನಪು ಮಾಡ್ಕೊಂತೀವಿ. ಆದ್ರೆ ಇವತ್ತು ಬೈಂದೂರಿನ ರೈತರು, ಕರಾವಳಿ ರೈತರು ಒಂದಿಷ್ಟು ಮೂಲಭೂತ ವಿಚಾರಗಳು ಹಿಡ್ಕೊಂಡು ಬಂದು ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ ಸರ್, ಯಾಕೆ ಯಾರ ಕರಾವಳಿಯ ಅಲೆಗಳ ಸದ್ದು ರೈತರ ಎದೆ ಬಡಿತ ಯಾರಿಗೆ ತಟ್ಟೋದಿಲ್ವಾ ಅಂತ? ಸರ್ಕಾರಗಳಿಗೆ ಸ್ವತಂತ್ರ ಬಂದಿದೆ ಅಂತೇಳಿ ಮೋಸ್ಟ್ಲಿ ಯಾರು ಅವ್ರ ಪಿ ಎ ಅವರು ನೆನಪು ಮಾಡ್ಬೇಕೆ ಬಿಟ್ರೆ ಅವ್ರಿಗೆ ಮರ್ತೋಗಿರ್ತಾರೆ. ಅವ್ರಿಗೆ ಎಲ್ಲ ದಿನನೂ ಒಂದೇ, ಅದೇನ ಸ್ವತಂತ್ರ ದಿನ ಬಂದಂತ ಒಂದು ಇದು ವಾತಾವರಣ ಅದೇನು ಅವ್ರಿಗೇನು ಹೊಸ್ತಲ್ಲ. ಆದರೆ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಒಂದದ್ದು, ರೈತನೇ ದೇಶದ ಬೆನ್ನೆಲುಬು ಅನ್ನೋದು ಬರೀ ಮಾತಿಗೆ ಮಾತ್ರ ಸಿಕ್ಕಿದೆ. ಅದರಾಗಿ ಎರಡನೇದಾಗಿ ರವಿ ಶೆಟ್ಟಿ ಬೈಂದೂರು ಇದು ನನ್ನ ಊರು, ನನ್ನ ಊರಿನ ಹೆಸರು ಅದರಲ್ಲೇ ಇದೆ. ಹಾಗಾಗಿ ನನ್ನ ಊರಿನ ರೈತರಿಗಾಗಿ ನಾನು ಕೂತ್ಕೊಂಡಿದ್ದೀನಿ. ನಾನು ಯಾವಾಗಲೂ ಬೇರೆಯವರಿಗಾಗಿ ಕೂತ್ಕೊಳ್ತೀವಿ, ಅದರಲ್ಲಿ ನನ್ನ ಊರಿನ ರೈತರಿಗಾಗಿ ಕೂತ್ಕೊಂಡಿದ್ದೀವಿ, ವಿಶೇಷತೆ ಇಲ್ಲ. ಇಲ್ಲಿ ಸುಮಾರು 1 ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಕಾಲ ರೈತರು ಕೂತ್ಕೊಂಡಿದ್ದಾರೆ. ಇಲ್ಲಿ ಬಹಳ ಗಂಭೀರವಾಗಿ ನಾವು ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡ್ತೀವಿ. ಏನು ಆರೋಪವನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರೋ ರಾಜಕಾರಣಿಗಳ ಒತ್ತಡ, ಯಾವುದೋ ಒಂದು AC ರೂಮ್ನಲ್ಲಿ ನಡೆದಂಥ ಸಭೆಗೆ ಇವತ್ತು ರೈತರನ್ನ ಬಲಿಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನೇರವಾಗಿ ಹೇಳ್ಬೇಕಂದ್ರೆ ಅಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಯಾರೋ ಹೇಳಿದ್ರಂತ ಬಿಟ್ಟು ನಾನು ಮಾಡಿದೆ ಅಂತ ಹೇಳೋದಲ್ಲ. ಅಲ್ಲಿ ಅದು ಆ ಒಂದು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಬರಲಿಕ್ಕೆ ಅಲ್ಲಿಯ ಬೈಲಕ್ಕೆ ಸಂಬಂಧಪಟ್ಟಂತೆ ಇದೆಯಾ, ಅದು ನಿಯಮ ಸರಿ ಇದೆಯಾ, ಆ ಹಳ್ಳಿಗಳನ್ನ ಇದಕ್ಕೆ ಸೇರಿಸಬಹುದಾ ಬಿಡಬಹುದಾ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನ ಮಾಡಬೇಕಾದಂತ ಅಧಿಕಾರಿಗಳು ಎಲ್ಲೋ ಯಾವುದೋ ಮೋಸ್ಟ್ಲಿ ಯಾವುದೋ ಮಂತ್ರಿಗಳ ಅಥವಾ ಯಾವುದೋ ಇವರ ಆಫೀಸ್ ರೂಮ್ನಲ್ಲಿ AC ರೂಮ್ನಲ್ಲಿ ಕೂತ್ಕೊಂಡಿದ್ದಾಗ ಹೊರಗಡೆ ರೈತರ ಬೆವರಿನ ಸ್ಮೆಲ್ ಅವ್ರಿಗೆ ಬರಲಿಲ್ಲ, ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು. ಹಾಗಾಗಿ ರೈತರ ಬೆವರಿನ ಸ್ಮೆಲ್ ಏನಾದ್ರು ಬಂದಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇದು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅಂತೇಳಿ. ಇವರು ಅವರವರ ಲಾಭಗಳಿಗಾಗಿ ಅವರವರ ಜಮೀನುಗಳಿಗೆ ಒಳ್ಳೆ ರೇಟ್ ಬರಲಿ, ಅದಕ್ಕೆ ಒಂದು ಪಟ್ಟಣ ಪಂಚಾಯತ್ ಆಗಿ ಬರುತ್ತೆ ಅನ್ನೋ ಒಂದು ಕನಸಿನಲ್ಲಿ ರೈತರನ್ನ ಬಲಿ ಕೊಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೇವೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇಲ್ಲಿವರೆಗೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದ್ರು ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ದೆ ಹೋದರೆ, ಇದಕ್ಕಿಂತ ಹೀನಾಯ ಕೃತ್ಯ ಇನ್ನೊಂದಿಲ್ಲ. ಈ ಹೋರಾಟ ಕಂಟಿನ್ಯೂ ಆಗ್ತದೆ. ನೋಡಿದ್ರಲ್ಲ, ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತ ಕೂಗುಗಳು ಹೆಚ್ಚಾಗ್ತಾ ಇದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.